ಕೂದಲಿಗೆ ಬರೀ ಮೆಹಂದಿನ ಬಳಸ್ತಾ ಇದ್ದೀರಾ? ಮೆಹಂದಿ ಜೊತೆ ನೀವು ನೈಸರ್ಗಿಕ ವಸ್ತುವನ್ನು ಸೇರಿಸಿ ನೋಡಿ, ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬರೀ ಮೆಹಂದಿ ಬಳಸುವಾಗ ನಿಮಗೆ ಕೂದಲು ಉದುರೋದು ಮತ್ತು ಕೂದಲು ರಫ್ ಆಗೋದು, ಡ್ಯಾಂಡ್ರಫ್ ಆಗೋದು ಚಾನ್ಸಸ್ ಇರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಸ್ಟವ್ ಮೇಲೆ ನೀರು ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಮೆಂತ್ಯ ಕಾಳು ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮೆಂತ್ಯ ಕಾಳನ್ನ ಬಳಸೋದ್ರಿಂದ ಕೂದಲು ಕೂಡ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಪ್ಪಾಗ್ತಾ ಬರುತ್ತೆ. ಮತ್ತು ಒಂದು ಬೀಟ್ರೂಟ್ ಕೂಡ ತೊಗೊಂಡಿದ್ದೀನಿ. ಬೀಟ್ರೂಟ್ನ ಬಳಸೋದ್ರಿಂದನೂ ಅಷ್ಟೇ ನಿಮಗೆ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ. ಆದಷ್ಟು ಚೆನ್ನಾಗಿರುವ ಕಲರ್ನ ಬಳಸಿ. ಬೀಟ್ರೂಟ್ ರಸನ ಬಳಸೋದ್ರಿಂದ ಕೂದಲು ಒಳ್ಳೆ ಒಂದು ಕಲರ್ ಬರುತ್ತೆ, ಒಳ್ಳೆ ಒಂದು ಶೈನಿಂಗ್ ಕೂಡ ಬರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬರೀ ನೀವು ಮೆಹಂದಿ ಬಳಸೋದ್ರಿಂದ ನಿಮಗೆ ಮೆಹಂದಿ ಹಾಕ್ಕೊಂಡ್ರೆ ರಫ್ ಆಗುತ್ತೆ ಕೂದಲು ಮತ್ತು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಎಲ್ಲ ಬಳಸಿಬಿಟ್ಟು ನೋಡಿ, ನಿಮಗೆ ಕೂದಲು ತುಂಬ ಚೆನ್ನಾಗಿ ನೈಸರ್ಗಿಕವಾಗಿ ಬೆಳೆಯುತ್ತೆ, ನೈಸರ್ಗಿಕವಾಗಿ ಕಲರ್ ಆಗುತ್ತೆ. ಇದನ್ನು ಫಸ್ಟು ತೊಳೆದು ಕ್ಲೀನಾಗಿ ಸಿಪ್ಪೆ ತೆಗೆದು ಇದನ್ನು ತುರಿದು ಬಿಟ್ಟು ಅದರ ರಸನ ತೊಗೊಳ್ತಾ ಇದ್ದೀನಿ. ನಿಮಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದರೂ ಕೂಡ ನೀವು ರಸನ ತೊಗೋಬೋದು, ರುಬ್ಬಿಟ್ಟು ಕೂಡ ರಸ ತೊಗೋಬೋದು. ನಿಮಗೆ ಯಾವ ಥರ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಆದಷ್ಟು ಕಲರ್ ಚೆನ್ನಾಗಿರುವ ಬೀಟ್ರೂಟ್ನ ತೊಗೊಳ್ಳಿ. ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೀನಿ. ನಿಮಗೆ ಕೂದಲು ಜಾಸ್ತಿ ಇದೆ ಅನ್ನೋರು ದೊಡ್ಡ ಬೀಟ್ರೂಟ್ನ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಹಿಂಡಿಬಿಟ್ಟು ನೀವು ಬಟ್ಟೆಲಾದ್ರೂ ಕೂಡ ಸೋದಿಸ್ಕೋಬೋದು, ಇಲ್ಲ ಸ್ಟ್ರೈನರಲ್ಲಾದರೂ ಕೂಡ ಸೋದಿಸ್ಕೋಬೋದು. ಬೀಟ್ರೂಟ್ನಲ್ಲಿ ಜೀವಸತ್ವದ ಅಂಶ ಇರುತ್ತೆ ಮತ್ತು ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ನಿಮ್ಮ ಕೂದಲು ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಬೀಟ್ರೂಟ್ನ ಬಳಸೋದ್ರಿಂದ ಯಾವುದೇ ನಿಮಗೆ ಎಫೆಕ್ಟ್ ಆಗೋದಿಲ್ಲ, ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಇವಾಗ ಒಂದು ಅಲೋವೆರಾ ತೊಗೊಂಡಿದ್ದೀನಿ. ಫ್ರೆಶ್ ಅಲೋವೆರಾ ತೊಗೊಳ್ಳಿ. ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಬಳಸ್ಬೋದು. ಆದಷ್ಟು ಫ್ರೆಶ್ ಅಲೋವೆರಾನ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಸಿಲ್ಕಿ ಹೇರ್ ಥರ ಆಗುತ್ತೆ. ಫಸ್ಟು ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಿ. ಅಲೋವೆರಾದಲ್ಲಿ ಅದು ಒಂಥರ ಗ್ರೀನ್ ಕಲರ್ ಲಿಕ್ವಿಡ್ ಇರುತ್ತೆ, ಅದನ್ನು ತಲೆಗೆ ಹಾಕೊಳ್ಳೋದ್ರಿಂದ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕ್ಲೀನಾಗಿ ತೊಳೆದುಬಿಟ್ಟೆ ಯೂಸ್ ಮಾಡಬೇಕು. ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಅಲೋವೆರಾ ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ಸಾಫ್ಟ್ ಆಗುತ್ತೆ, ಸಿಲ್ಕಿ ಹೇರ್ ಥರ ಆಗುತ್ತೆ. ಅದರಿಂದ ಆದಷ್ಟು ಅಲೋವೆರಾನ ಬಳಸಿ. ಆದಷ್ಟು ನ್ಯಾಚುರಲ್ ಆಗಿರುವಂತಹ ಐಟಮ್ನ ಬಳಸಿ. ನಿಮಗೂ ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ, ನಾವು ಬರೀ ಮೆಹಂದಿ, ಇಂಡಿಗೋ ಪೌಡ್ರ್ ಎಲ್ಲ ಬಳಸೋದ್ರಿಂದ ಕೂದಲು ರಫ್ ಆಗುತ್ತೆ, ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅಲೋವೆರಾ ಜೆಲ್ಲು, ಬೀಟ್ರೂಟು ಮತ್ತು ನಿಂಬೆ ರಸ ಅದೆಲ್ಲ ಬಳಸೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ, ತಲೆ ಇಚ್ಚಿಂಗ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಇದನ್ನು ಒಂದು ಫೋರ್ಕಿಂದ ಚೆನ್ನಾಗಿ ಈ ಥರ ಒಂದು ಸ್ಪೂನಿನಿಂದಾದರೂ ಕೂಡ ಈ ಥರ ತೆಗೆದು ಯೂಸ್ ಮಾಡ್ಬೋದು ಅಲೋವೆರಾ ಜೆಲ್ಲನ್ನು. ಇಲ್ಲ ಅಂದರೆ ಜೆಲ್ಲನ್ನು ತೆಗೆದುಬಿಟ್ಟು ನೀವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಕೂಡ ಜೆಲ್ಲು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ನೋಡಿ, ಇವಾಗ ನಿಮಗೆ ಎಷ್ಟು ಬೇಕು ಅಷ್ಟು ಜೆಲ್ಲನ್ನು ಹಾಕೋಬೋದು, ಏನು ತೊಂದರೆ ಆಗಲ್ಲ. ಇದನ್ನು ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾನು ಒಂದು ಕಬ್ಬಿಣದ ಬಾಣಲೆಗೆ ಮೆಹಂದಿ ಪುಡಿನ ಹಾಕ್ಕೊಂಡಿದ್ದೀನಿ. ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಬಳಸಿ. ಇಲ್ಲಾಂದರೆ ಮೆಹಂದಿ ಎಲೆ ಬರುತ್ತಲ್ಲ, ಅದನ್ನ ರುಬ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ನೆಲ್ಲಿಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನು. ನೆಲ್ಲಿಕಾಯಿ ಪುಡಿ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ, ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಕೂದಲು. ಬಿಳಿ ಕೂದಲು ಆಗ್ತಾ ಇದ್ದರೆ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ. ನಿಂಬೆ ರಸ ಬಳಸೋದ್ರಿಂದನೂ ಅಷ್ಟೇ ಅದರಲ್ಲಿ ನಿಂಬೆ ರಸ ಬಳಸೋದ್ರಿಂದ ಮೆಹಂದಿಯಲ್ಲಿ ಒಳ್ಳೆ ಒಂದು ಕಲರ್ ಕೊಡುತ್ತೆ, ಜಾಸ್ತಿ ಕಲರ್ ಕೊಡಲು ಸಹಾಯ ಮಾಡುತ್ತೆ ನಿಂಬೆ ರಸನ ಬಳಸೋದ್ರಿಂದ. ಅದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕೂದಲು ಹೊಳಪನ್ನು ಕೂಡ ಹೆಚ್ಚಾಗುತ್ತೆ ನಿಂಬೆ ರಸ ಬಳಸೋದ್ರಿಂದ. ನಾನು 1 ನಿಂಬೆ ಹಣ್ಣನ್ನು ಕಟ್ ಮಾಡಿ ರಸನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಸಾಫ್ಟ್ ಆಗುತ್ತೆ ಕೂದಲು. ಒಂದು ಬೀಟ್ರೂಟನ್ನ ತುರಿದಿಟ್ಕೊಂಡಿದ್ದೀನಲ್ಲ, ಅದರ ರಸನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಬಳಸೋದ್ರಿಂದನೂ ಅಷ್ಟೇ ಕೂದಲು ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ. ಫಸ್ಟೇ ನಾನು
ಕುದಿಯಕ್ಕೆ ಇಟ್ಕೊಂಡಿದ್ದೀನಲ್ಲ ಆ ರಸನ ಕೂಡ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ರಸನ ಬಳಸೋದ್ರಿಂದನೂ ಅಷ್ಟೇ ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ. ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದನೇ ಕಲಿಸ್ಕೋಬೇಕು ನೀವು. ಮೆಂತ್ಯ ಆದಷ್ಟು ನೀವು ಬಳಸ್ತಾ ಬನ್ನಿ, ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಮೆಂತ್ಯ ನೀರನ್ನ ಬಳಸೋದ್ರಿಂದ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ತುಂಬ ತೆಳ್ಳಗಾಗಿ ಕೂಡ ಕಲಿಸ್ಕೋಬಾರ್ದು. ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ನಿಮಗೆ ತಲೆಗೆ ಹಾಕ್ಕೊಳ್ಳೋದು ಈಸಿ ಆಗುತ್ತೆ. ತುಂಬ ಗಟ್ಟಿ ಆದರೆ ತಲೆಗೆ ಅಪ್ಲೈ ಮಾಡೋದು ಕಷ್ಟ. ಅದರಿಂದ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, 1 ಗಂಟೆ ಇರಬಾರ್ದು. ನೀವು ಅಲೋವೆರಾ ಜೆಲ್ಲನ್ನ ನೀವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಕೂಡ ನುಣ್ಣಗೆ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಹಾಗೆ ನೀವು ಸ್ಪೂನಲ್ಲಿ ತೆಗೆದು ಹಾಕೊಳ್ಳೋದಕ್ಕಿಂತ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ನಿಮಗೆ ಜೆಲ್ ರೆಡಿ ಆಗುತ್ತೆ. ನೋಡಿ ಇವಾಗ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು 2ರಿಂದ 3 ಗಂಟೆ ಆದ್ರೂ ಹಾಗೆ ಮುಚ್ಚಿಟ್ಕೋಬೇಕು. ಆವಾಗ ಕಲರ್ ಕೂಡ ಚೇಂಜ್ ಆಗುತ್ತೆ. ಮತ್ತೆ ಸ್ವಲ್ಪ ಮೆಂತ್ಯ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯನ ಕುದಿಸಿಟ್ಕೊಂಡಿದ್ದೀನಲ್ಲ ಆ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ತಿರ್ಸ್ಕೋಬೇಕು. 1 ಗಂಟೆ ಇಲ್ದಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿ ನೋಡಿ, ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ. ಬರೀ ಮೆಹಂದಿ ಬಳಸೋದ್ರಿಂದ ಕೂದಲು ರಫ್ ಆಗುತ್ತೆ. ಇದು ನಿಮಗೆ ತಕ್ಷಣ ಕೂದಲು ಕಪ್ಪಾಗಲ್ಲ, ಕೆಂಪಗಾಗುತ್ತೆ. ಏನು ಬರಗಂಡಿ ಕಲರ್ ಅಂತ ಏನು ಹೇಳ್ತೀವಿ ಆ ಕಲರ್ ಬರುತ್ತೆ. ನೋಡಿ ಇವಾಗ ಒಂದು 2 ಗಂಟೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ. ಹಾಗೆಯೇ ನೀವು ಒಂದು ನೈಟು ಕೂಡ ಹಾಗೆ ಬಿಟ್ಬಿಟ್ಟು ಕೂಡ ಅಪ್ಲೈ ಮಾಡ್ಕೋಬೋದು. ನಾನು 2ರಿಂದ ಒಂದು 3 ಗಂಟೆ ಬಿಟ್ಟಿದ್ದೀನಿ. ಆಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಕಪ್ ಕಲರ್ ಬಂದಿದೆ. ನೀವು ಒಂದು ನೈಟ್ ಕೂಡ ಬಿಡ್ಬೋದು. ನಾವು ಒಂದು ನೈಟ್ ಹಾಗೆ ಬಿಟ್ಟರು ಕೂಡ ಇನ್ನೂ ಕಲರು ಡಾರ್ಕ್ ಆಗುತ್ತೆ. ಇವಾಗ ತಲೆಗೆ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ. ನೋಡಿ, ಇದು ನನಗೆ ಫ್ರಂಟಲ್ಲಿ ಕೂದಲು ಜಾಸ್ತಿ ಬಿಳಿ ಕೂದಲಿದೆ, ಆದರೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ. ಇವಾಗ ಇದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು ಒಂದು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಬರೀ ಮೆಹಂದಿ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗಲ್ಲ. ನಿಮಗೆ ಕಪ್ಪು ಬೇಕು ಅಂದರೆ ನೆಕ್ಸ್ಟ್ ಡೇ ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಿ ಉಗುರು ಬೆಚ್ಚಗೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಕೂದಲು ಕಪ್ಪಾಗುತ್ತೆ, ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.